मायो पकड़े लाइफ थी अभी। ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಾ. ನಾನು ಬ್ಯಾಂಗ್ಳೂರಿಂದ. ಇವತ್ತಿನ ಕನ್ನಡ ಲೈವ್ ಪೇಜಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಮಳೆಗಾಲದಲ್ಲಿ ಚಳಿಯಾಗಿದೆ. ಸೊ ಬನ್ನಿ ನೋಡೋಣ ನಾನು ಏನು ರೆಸಿಪಿ ತಗೊಂಡು ಬಂದಿದ್ದೀನಿ ಅಂತ. ವೆಜ್ಜಿ ಕಬಾಬ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿಗೆ. ಸೊ ಇವತ್ತಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸೊ ಮೊದಲಿಗೆ ಬಂದ್ಬಿಟ್ಟು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ವೆಜ್ಜೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ ಪೆಪ್ಪರ್ಸ್ ಯೂಸ್ ಮಾಡಿದ್ದೀನಿ, ದೊಡ್ಡ ಮೆಣಸಿನ್ಕಾಯಿ, ಹಾಗಾಗಿ ಈ ತರ ಕ್ಯಾರೆಟ್ ಅನ್ನ ತೆಗೆದಿಟ್ಕೊಂಡಿದ್ದೀನಿ. ಹಂಕರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಹಂಕರ್ಡ್ ಮಾಡಿಟ್ಟಿದ್ದೀನಿ. ಸೊ ಇದು ಅಮೂಲ್ ಅವ್ರದ್ದು ಹಂಕರ್ಡ್ ನಾನು ಯೂಸ್ ಮಾಡ್ತಾ ಇರೋದು ಇವತ್ತು. ಅಮೂಲ್ ಅವ್ರದ್ದು ಎಲ್ಲಾ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಆಗಿರುತ್ತೆ, ಹಾಗಾಗಿ ರುಚಿ ಆಗಿ ಬರುತ್ತೆ, ರುಚಿ ಸಹ ಬರುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಅಮೂಲ್ ಅವ್ರದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ, ಹಸುರಿ ಮೇಥಿಯನ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಬೇಸಿಕ್ ಸ್ಪೈಸಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಪನ್ನೀರ್ ಏನ್ ಇದು ಗ್ರೈಂಡರ್ ಅಲ್ಲಿ ಇದು ಮಾಡಿಟ್ಟಿದೆ ನಾನು ಪನ್ನೀರನ್ನ. ಸೊ ಈಗ ಏನ್ ಮಾಡ್ತಾ ಇದ್ದೀನಿ, ಈ ಪನ್ನೀರನ್ನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಹಂಕರ್ಡ್ ಏನಿತ್ತಲ್ವಾ, ಹಂಕರ್ಡು ನಮ್ಗೆ ಎಷ್ಟು ಬೇಕಷ್ಟು ಆಡ್ ಮಾಡ್ತಾ ಇದ್ದೀನಿ. ಹಂಕರ್ಡು ತುಂಬಾ ಡ್ರೈ ಆಗಿರ್ಬೇಕು. ಈ ಹಂಕರ್ಡು ತೆಳ್ಳಗಿದ್ರೆ ಈ ತರ ಕನ್ಸಿಸ್ಟೆನ್ಸಿ ಆಮೇಲೆ ಸರಿಯಾಗಿ ಬರಲ್ಲ. ಸೊ ತುಂಬಾನೇ ಡ್ರೈ ಆಗಿರ್ಬೇಕು, ಅದಕ್ಕೆ ನಾನು ಹಂಕರ್ಡ್ ಮೆಷಿನ್ ಇಂದ ತೆಗ್ದಿಲ್ಲ ಅದನ್ನ. ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಅದ್ರ ಜೊತೆನೆ ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಈ ತರ ಎಲ್ಲ ವೆಜ್ಜೀಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೆಲ್ ಪೆಪ್ಪರ್ ಆಡ್ ಮಾಡಿದ್ದೀನಿ, ಮತ್ತೆ ಈ ತರ ಕ್ಯಾರೆಟ್ಸ್ ಅನ್ನ ಆಡ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ನಿಮ್ ಫೇವ್ರೆಟ್ ವೆಜಿಟೇಬಲ್ಸ್ ಅನ್ನ ಆಡ್ ಮಾಡ್ಕೋಬಹುದು ನೀವು. ತುಂಬಾನೇ ಸುಲಭ ರೆಸಿಪಿ, ಲೈವ್ ಅಲ್ಲಿ ತುಂಬಾನೇ ಈಸಿ ರೆಸಿಪಿ ಇದು. ಹಾಗಾಗಿ ನಾನಿಲ್ಲಿ ಶುಂಠಿಯನ್ನ ಯೂಸ್ ಮಾಡ್ತಾ ಇದ್ದೀನಿ, ಶುಂಠಿ ಪೇಸ್ಟು. ಈಗ ಸ್ವಲ್ಪ ಇಟಾಲಿಯನ್ ಸ್ಪೈಸಸ್ ಆಡ್ ಮಾಡೋಣ. ಮೊದಲಿಗೆ ನಾನು ಯೂಸ್ ಮಾಡ್ತಾ ಇರೋದಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಫೇವ್ರೆಟ್ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿನೇ ಹಾಕಿದ್ದೀನಿ, ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಪಿಜ್ಜಾ ಪಾಸ್ತಾ ಸೀಸನಿಂಗ್ ಅನ್ನ ಹಾಕಿದ್ದೀನಿ, ಇದನ್ನು ಸ್ವಲ್ಪ ಜಾಸ್ತಿನೇ. ಹಾಗಾಗಿ ನಾನು ಜಿಂಜರ್ ಯೂಸ್ ಮಾಡಿಲ್ಲ, ಜಿಂಜರ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಮೂಲ್ ಅವ್ರದ್ದು ಜಿಂಜರ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಹಾಗಾಗಿ ನಾನು ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಚಿಲ್ಲಿ ಫ್ಲೇಕ್ಸು ಅದರಿಂದ ಸ್ಪೈಸಿನೆಸ್ ಬರುತ್ತೆ, ಹಾಗಾಗಿ ಇಲ್ಲಿ ನಾನು ಮಿಕ್ಸ್ಡ್ ಹರ್ಬ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಇಂಡಿಯನ್ ಸ್ಪೈಸಸ್ ಕೂಡ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಚುಟ್ಕಿ ಗರಂ ಮಸಾಲ ಈ ತರ ಹಾಕ್ತಾ ಇದ್ದೀನಿ. ಮತ್ತೆ ಪೆಪ್ಪರ್ ಹಾಕ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಜೀರಿಗೆ ಪುಡಿಯನ್ನ ಕೂಡ ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ನೀವು ಹಂಕರ್ಡಲ್ಲಿ ಉಪ್ಪು ಸೇರಿಸ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ಹಾಕ್ಬೇಕು, ನಾನು ಹಾಕಿಲ್ಲ. ಹಂಕರ್ಡಲ್ಲಿನೂ ನೀವು ಉಪ್ಪು ಸೇರಿಸಬಹುದು,
ಅದರಿಂದನೂ ಫ್ಲೇವರ್ ತುಂಬಾನೇ ಎನ್ಹಾನ್ಸ್ ಆಗುತ್ತೆ. ಮತ್ತೆ ನಿಮಗೆ ಬೇರೆ ಮತ್ತೆ ಉಪ್ಪು ಹಾಕೋಕೆ ಅವಶ್ಯಕತೆ ಇಲ್ಲ. ಮತ್ತೆ ನಾನಿಲ್ಲಿ ಕಸೂರಿ ಮೆಂತ್ಯ ಕೂಡ ಹಾಕ್ತಾ ಇದ್ದೀನಿ. ಮೆಂತ್ಯ ಡ್ರೈ ಮೆಂತ್ಯ ಪೌಡರು. ನಿಮ್ಮ ಹತ್ರ ಇದಿಲ್ಲ ಅನ್ನೋದು ಆಪ್ಷನಲ್ ಇದು. ಇದರಿಂದ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಈ ತರ ನೋಡಿ ಪುಡಿ 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 ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಮೂರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಇದಾಗುತ್ತೆ. ಮಳೆಗಾಲದಲ್ಲಿ ಈ ತರ ಏನಾದ್ರೂ ಒಂದು ಹೈ ಪ್ರೋಟೀನು ಮತ್ತೆ ರುಚಿ ರುಚಿಯಾಗಿ ತಿನ್ಬೇಕಂತ ನಮ್ಮೆಲ್ಲರಿಗೂ ಬಾಯಾರಿಕೆ ಆಗೇ ಆಗುತ್ತೆ. ಹಾಗಾಗಿ ಈ ರೆಸಿಪಿ ತುಂಬಾನೇ ಈಸಿ ಮತ್ತೆ ಸುಲಭ. ಸೊ ಮೊದಲು ಇದಕ್ಕೆ ನಾವು ಸ್ವಲ್ಪ ಮಿಕ್ಸ್ ಮಾಡಿ ನೋಡೋಣ. ಆಮೇಲೆ ಬೇಕಂದ್ರೆ ನಾನು ಇನ್ನೂ ಹಾಕ್ತೀನಿ. ಇವತ್ತಿಗೆ ಈ ರೆಸಿಪಿ ನಾನು ಮಾಡ್ತಾ ಇರೋದು ಅಮೂಲ್ ಪ್ರಾಡಕ್ಟ್ಸ್ ಬೆಳೆಸ್ಬಿಟ್ಟು ನಾವು ಮಾಡ್ತಾ ಇರೋದು ವೆಜ್ಜಿ ಕಬಾಬ್ ಅಂತ. ಇನ್ನೂ ಸ್ವಲ್ಪ ಇದು ವೆಟ್ ಆಗಿದೆ. ಇದರಲ್ಲಿ ಇನ್ನೂ ಸ್ವಲ್ಪ 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸೇರಿಸಬೇಕಾಗುತ್ತೆ ನಮಗೆ. ಅಮೂಲ್ ಪ್ರಾಡಕ್ಟ್ಸ್ ಎಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ. ಇದು ಮಕ್ಕಳು ಡಬ್ಬಿಯಲ್ಲೂ ನೀವು ಕಲಿಸ್ಬೋದು, ಮಕ್ಕಳು ತಿಂತಾ ಇದ್ರೆ. ಇಲ್ಲಾಂದ್ರೆ ನೀವು ಸಂಜೆ ಸ್ನ್ಯಾಕ್ಸ್ ಅಲ್ಲಿ ಕೂಡ ಇದನ್ನ ಮಾಡಿಕೊಂಡು ಡಿನ್ನರು ಅಥವಾ ಲಂಚಲ್ಲಿ ಈ ತರ ಮಾಡ್ಬೋದು. ಇದರಲ್ಲಿ 250 ಗ್ರಾಮ್ಸ್ ಅಷ್ಟು ಪ್ರೋಟೀನ್ಸ್ ಇದೆ. ಕಂಕರ್ಡು, ಕಡಲೆ ಹಿಟ್ಟು ಮತ್ತೆ ಈ ತರ ಪನ್ನೀರು ಎಲ್ಲಾமே ಆರ್ಗ್ಯಾನಿಕ್ ಆಗಿದೆ. ಸೊ ಅದರಿಂದ ನಮಗೆ ಜಾಸ್ತಿ ಡಿಫಿಕಲ್ಟ್ ರೆಸಿಪಿ ಇಲ್ಲ. ಇದು ಪಟ್ ಅಂತ ಈಸಿಯಾಗಿ ಮಾಡಬಹುದು. ಇದನ್ನ ಬನ್ನಿ, ಲೈವ್ ಬನ್ನಿ, ಯಾರ್ಯಾರು ನನ್ನ ಜೊತೆ ಸೇರ್ಕೋತೀರಾ. ಮತ್ತೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ನಿಮ್ಗೆ ಹೇಗೆ ಈ ರೆಸಿಪಿ ಅನ್ನಿಸ್ತು ಅಂತ. ಹಾಗಾಗಿ ಈ ರೆಸಿಪಿ ಬಗ್ಗೆ ನಿಮ್ಮ ವಿಚಾರ ಅಭಿಪ್ರಾಯ ಎಲ್ಲ ತಿಳಿಸ್ಬೋದು ನೀವು. ಈಗ ಇದನ್ನ ನಾವು ಶೇಪ್ಸ್ ಮಾಡೋಣ. ಸೊ ನಿಮ್ಗೆ ಬೇಕಾಗಿರೋ ಶೇಪ್ಸು ನೀವು ಮಾಡ್ಕೋಬಹುದು. ಇದರಲ್ಲಿ ನಾನು ಇದರಲ್ಲಿ ರೌಂಡ್ ಶೇಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ತರ ಪ್ಯಾನ್ಕೇಕ್ ತರ ಬರುತ್ತೆ. ಸ್ವಲ್ಪ ಇದರ ಆಯಿಲ್ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಚೂರು. ಅದು
ಕೈಯಲ್ಲಿ ಈ ಥರ ಎಣ್ಣೆ ಹಚ್ಬಿಟ್ಟು ಆಮೇಲೆ ನೀಟಾಗಿ ಈ ಥರ ಬಾಲ್ಸ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ನೀವು ಇದನ್ನ ಮಾಡ್ಕೋಬೋದು. ನಾಲ್ಕು 5 ಮಾಡಿ ತೋರಿಸ್ತೀನಿ ನಿಮಗೆ. ಇದು ಲೈವ್ ವಿಡಿಯೋ ಆಗಿರೋದ್ರಿಂದ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ನಾನು ಪ್ಯಾನ್ ಕೂಡ ಹೀಟ್ ಮಾಡಿದ್ದೀನಿ, ಹೀಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಇದೆಲ್ಲ ಆಗೋಗುತ್ತೆ. ಈಗ ಅಲ್ಲಿಗೆ ಹೋಗೋಣ. ಇದರಲ್ಲಿ ಎಣ್ಣೆ ಕಾಯಿಸಕ್ಕೆ ಇಡ್ತಾ ಇದ್ದೀನಿ. ಇನ್ನು ಶಾಲೋ ಫ್ರೈ ಮಾಡ್ತೀವಿ, ಜಾಸ್ತಿ ಎಣ್ಣೆ ಏನು ಬೇಡ, ಕಡಿಮೆ ಎಣ್ಣೆ ಇಟ್ಟರೂ ಸಾಕು. ಇವಾಗ ಇದು ಹೀಟ್ ಆಗಬೇಕು ಮಲ್ಲಿಗೆ. ಸೊ ಪ್ಲಾನ್ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಸೊ ಇದು ಫ್ರೈ ಮಾಡಲ್ಲ, ನಾನು ಇದನ್ನು ಇದು ಮಾಡ್ಕೋತೀನಿ. ಫ್ರೈಯಿಂಗ್ ಪ್ಯಾನನ್ನು ಇದು ಮಾಡ್ತಾ ಇದ್ದೀನಿ, ಹೀಟ್ ಮಾಡ್ತಾ ಇದ್ದೀನಿ.
ಇದು ಕಬಾಬ್ ರೆಸಿಪಿ ಆಗಿರೋದ್ರಿಂದ ಇದು ಹಿಂಗೆ ಮಾಡೋಣ. ಸ್ವಲ್ಪ ನಾನು ಇದಕ್ಕೆ ಇನ್ನೂ ಕಡಲೆ ಹಿಟ್ಟನ್ನು ಇದು ಮಾಡ್ತಾ ಇದ್ದೀನಿ, ಅದು ಸ್ವಲ್ಪ ಪ್ಯಾನ್ ಕೇಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಇನ್ನೂ ಸ್ವಲ್ಪ ಹೀಟ್ ಆಗಬೇಕು ನೋಡಿ, ಈ ಥರ ಅದು ಪ್ಯಾನ್ ಕೇಕ್ ಥರ ಬರುತ್ತೆ ಅದು. ಹೀಟ್ ಆಗಿದೆ. ಸೊ ನಾನು ಪ್ಯಾನ್ ಕೇಕ್ಸ್ ವೆಜ್ಜಿ, ಪ್ಯಾನ್ ಕೇಕ್ಸ್ ಕಬಾಬು ವೆಜ್ಜಿ, ನಾನು 3 ಹಾಕ್ತಾ ಇದ್ದೀನಿ. ಅದು ಫ್ಲಿಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ನಿಮ್ಮ ಹತ್ರ ದೊಡ್ಡ ಪ್ಯಾನ್ ಇದ್ದರೆ ನೀವು ಅದನ್ನು ಮಾಡ್ಬೋದು. 3 ಇಂದ 4 ಹಾಕ್ಬೋದು, ಆರಾಮಾಗಿ ಆಗುತ್ತೆ. ಸೊ ಬನ್ನಿ, ಯಾರು ನನ್ನ ಜೊತೆ ಲೈವ್ ಇದ್ದೀರಾ ಬನ್ನಿ. ಹಾಗಾಗಿ ಅಮೂಲ್ ಕನ್ನಡ ಲೈವ್ ಪೇಜಿಗೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗಾಗಿ ಈ ಥರ ಸಿಂಪಲ್ ಮತ್ತು ಕ್ವಿಕ್ ಈಸಿ ರೆಸಿಪೀಸನ್ನು ಫಾಲೋ ಮಾಡಿ. ಹಾಗಾಗಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಈ ಥರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಯಾನ್ ಬಿಟ್ಟು ಬಂದಿದೆ. ಸ್ವಲ್ಪ ನಾನು ಫ್ಲೇಮ್ ಹೈ ಮಾಡ್ತಾ ಇದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ. ಈಗ ಸ್ವಲ್ಪ ಫ್ಲೇಮ್ ಲೋ ಮಾಡ್ತಾ ಇದ್ದೀನಿ. ಈ ಥರ ಫ್ಲಿಪ್ ಆಗಿದೆ. ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಆದರೆ ಇದನ್ನ ಪ್ಲೇಟಿಂಗ್ ಮಾಡೋಣ.
ನೋಡೋಣ ಆಗಿದೆಯಾ ನಿಮಗೂ ಅಂತ. ಆಗಿದೆ. ಸೊ ಈ ಪ್ಲೇಟಿಂಗ್ ಮಾಡೋಣ. ನಾನು ಆಗಲೇ ಇದು ಗ್ರೀನ್ ಚಟ್ನಿಯನ್ನು ಇಟ್ಕೊಂಡಿದ್ದೀನಿ, ರೆಡಿ ಮಾಡಿಟ್ಟಿದ್ದೀನಿ. ಮನೆಯಲ್ಲೇ ಮಾಡಿರೋ ಹೋಮ್ ಮೇಡು ಗ್ರೀನ್ ಚಟ್ನಿ ಅಂತ. ಸೊ ನೋಡಿ, ಈ ಥರ ರೆಡಿ ಆಗಿದೆ. ನಮ್ಮ ವೆಜ್ಜಿ ಪ್ಯಾನ್ಕೇಕ್ಸ್ ಮತ್ತು ವೆಜ್ಜಿ ಪ್ಯಾನ್ಕೇಕ್ಸ್ ಅಥವಾ ವೆಜ್ಜಿ ಕಬಾಬ್ಸ್ ಈ ಥರ ರೆಡಿಯಾಗಿದೆ. ಸೊ ಖಂಡಿತ ಅಮೂಲ್ ಲೈವ್ ಪೇಜಿಗೆ ಫಾಲೋ ಮಾಡಿ. ಹಾಗಾಗಿ ನಿಮ್ಮ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಈ ಥರ ಈಸಿ ರೆಸಿಪೀಸನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಅಮೂಲ್. ಥ್ಯಾಂಕ್ ಯು ಆಲ್.